ಎಲ್ರಿಗೂ ಪ್ರೈಸ್ ಲಾರ್ಡ್. ನನ್ನ ಹೆಸರು ಡೇವಿಡ್ ಅಂತ ಹೇಳಿ. ರಿದಮ್ ಪ್ಯಾಡ್ನ ಬಗ್ಗೆ ನಾನು ಮಾಡಿದ ಫಸ್ಟ್ನೇ ವೀಡಿಯೋನ ನೀವೆಲ್ಲರೂ ನೋಡಿದ್ದೀರಾ ಅಂದ್ಕೊಳ್ತೀನಿ. ಇನ್ನು ನೋಡಿಲ್ಲ ಅಂದರೆ ಖಂಡಿತ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಯಾಕಂದರೆ ಪ್ಯಾಡ್ ಹೊಸದಾಗಿ ತಗೊಂಡಾಗ ಏನು ಮಾಡಬೇಕು ಮತ್ತು ಯಾವ ಥರದ ಎಚ್ಚರಿಕೆಗಳನ್ನ ವಹಿಸಬೇಕು, ಯಾವ್ಯಾವ ಎಕ್ಸಸರೀಸ್ಗಳನ್ನ ತಗೊಳ್ಬೇಕು ಅಂಥೇಳಿ ಅದರಲ್ಲಿ ನಾನು ಹೇಳಿದ್ದೆ. ಈಗ ಈ ವಿಡಿಯೋದಲ್ಲಿ ಪ್ಯಾಡ್ನ ಕಂಟ್ರೋಲ್ ಪ್ಯಾನಲ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅಂತಂದರೆ ಪ್ಯಾಡ್ನ ಬಟನ್ಸ್ಗಳು ಯಾವ್ಯಾವು, ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ನಾನೀಗ ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಳ್ತೀನಿ. ಇನ್ನು ನೀವು ನೋಡ್ತಿರೋ ಹಾಗೆ ಇದು ಪ್ಯಾಡ್ ಆಫ್ ಆಗಿದೆ. ಓಕೆ, ನಾನು ಈಗ ಪ್ಯಾಡ್ನ ಆನ್ ಮಾಡ್ತೀನಿ. ಓಕೆ, ಈಗ ನೀವು ನೋಡ್ತಾ ಇರ್ಬೋದು ಪ್ಯಾಡ್ ಆನ್ ಆಗಿದೆ. ಫ್ರೆಂಡ್ಸ್, ಇದು ವಾಲ್ಯೂಮ್ ಕಂಟ್ರೋಲ್ ಆಗಿರುತ್ತೆ ಮತ್ತು ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಿಸ್ಪ್ಲೇ. ಇನ್ನು ಇದೇನಿದೆ, ಇದು ನಾವು ಎಲ್ಲೆಲ್ಲಿ ಪ್ಯಾಡ್ನ ಪ್ಲೇ ಮಾಡ್ತೀವೋ ಓಕೆ ಅದರಲ್ಲಿ ಲೈಟ್ ಬ್ಲಿಂಕ್ ಆಗೋಂಥದ್ದು, ಅಂದರೆ ಪ್ಯಾಡ್ ವರ್ಕ್ ಆಗ್ತಿದೆಯಾ ಏನು ಅಂಥೇಳಿ ಇದನ್ನು ಕೊಟ್ಟಿರೋಂಥದ್ದು. ಇದು ವಾಯ್ಸ್ ಬಟನ್ ಅಂಥೇಳಿ, ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದನ್ನು ಮಿಡಿ ಬಟನ್ ಅಂಥೇಳಿ ಕರೀತಾರೆ. ಓಕೆ, ಇದು ಕಿಟ್ ಬಟನ್ ಅಂಥೇಳಿ, ಇದನ್ನ ಪ್ರೆಸ್ ಮಾಡಿ ಪ್ಲಸ್ ಮೈನಸ್ ಮಾಡಿದ್ರೆ ಕಿಟ್ ಚೇಂಜ್ ಆಗುತ್ತೆ. ಇದು PTN ಬಟನ್ ಅಂತ ಹೇಳಿದು. ಇದೇನಕ್ಕೆ ಅಂದರೆ ನಿಮ್ಮ ಕೀಬೋರ್ಡ್ ಇದ್ದರೆ ಗೊತ್ತಿರುತ್ತೆ, ಕೆಲವು ಪ್ರೀ ಮ್ಯೂಸಿಕ್ಸ್ ಇದರಲ್ಲಿ ಇರುತ್ತೆ, ಕೆಲವು ರಿದಮ್ಸ್ ಆಗಿರ್ಬೋದು, ಲೂಪ್ಸ್ ಆಗಿರ್ಬೋದು ಇದರಲ್ಲಿ ಇರುತ್ತೆ. ಅದನ್ನು ನಾವು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಅದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇನ್ನು ಇದು ಬಂದರೆ ವೇವ್ ಅಂಥೇಳಿ ನೋಡಿ, ಈ ಥರ ನಮಗೆ ಇಷ್ಟ ಆಗಿರೋಂಥ ಸೌಂಡ್ಸ್ ಅಥವಾ ನಾವೆಲ್ಲರೂ ಕೇಳಿರೋಂಥ ಸೌಂಡ್ಸ್ ಅಥವಾ ತಬ್ಲಾ ಅಥವಾ ಈ ಪ್ಯಾಡಲ್ಲಿ ತುಂಬ ಸೌಂಡ್ಸ್ ಇರುತ್ತೆ, ಅದು ಬಿಟ್ಟು ಇನ್ನೂ ಯಾವುದಾದ್ರು ಸೌಂಡ್ಸ್ ನಮಗೆ ಬೇಕಾಯಿತು ಅಥವಾ ನಮ್ಮ ಬೀಟ್ಗೆ ಯಾವುದಾದ್ರು ಮ್ಯಾಚ್ ಆಯಿತು ಅಥವಾ ನಾವೇ ಯಾವುದಾದ್ರೂ ಓನಾಗೆ ತಬ್ಲಾ ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಯಾವುದಾದ್ರು ರೆಕಾರ್ಡ್ ಮಾಡಿಕೊಂಡು ವೇವಾಗಿ ಕನ್ವರ್ಟ್ ಮಾಡಿಕೊಂಡು ಪ್ಯಾಡ್ಗೆ ಹಾಕ್ಕೊಳ್ಬೋದು. ಇದು ಹೇಗೆ ಏನು ಅಂತೇಳಿ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಇನ್ನು ಈ ಬಟನ್ ಯೂಟಿಲಿಟಿ ಅಂಥೇಳಿ, ಇದರಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ಇದನ್ನೆಲ್ಲನೂ ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಇದು ಪ್ಯಾಡ್ನ ಸೆಟ್ಟಿಂಗ್ಸ್ಗೆ ಸಂಬಂಧಪಟ್ಟಂಥ ಬಟನ್ನು. ಇನ್ನು ಅದು ಬಿಟ್ಟರೆ ಫ್ರೆಂಡ್ಸ್, ಈ ಬಟನ್ ಏನಿದೆ ಇದು ಶಿಫ್ಟ್ ಬಟನ್ ಅಂಥೇಳಿ, ಯಾವುದಾದ್ರೂ ಒಂದು ಮ್ಯೂಸಿಕ್ ಅಥವಾ ಸೆಟ್ಟಿಂಗ್ಸ್ನ 10 ನಂಬರ್ಸ್ ಹಿಂದೆ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಅಥವಾ ಇನ್ನೂ ಬೇರೆ ಬೇರೆ ಸೆಟ್ಟಿಂಗ್ಸ್ ಕೂಡ ಇದನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ಕೊಳ್ಬೋದು. ಇದು ಸ್ಟೋರ್ ಬಟನ್ ಅಂಥೇಳಿ, ರಿದಮ್ನ ಏನಾದ್ರು ಸೆಟ್ಟಿಂಗ್ಸ್ ಮಾಡಿದರೆ ಸೇವ್ ಮಾಡೋದಕ್ಕೆ ಮತ್ತು ರಿದಮ್ನ ಒಂದು ಕಡೆ ಇನ್ನೊಂದು ಕಡೆ ಕಾಪಿ ಪೇಸ್ಟ್ ಮಾಡೋದಕ್ಕೆ, ಇನ್ನೂ ತುಂಬ ಸೆಟ್ಟಿಂಗ್ಸ್ನ ಈ ಬಟನ್ನಿಂದ ನಾವು ಮಾಡ್ಕೊಳ್ಬೋದು. ಇನ್ನು ಇದನ್ನು ಎಕ್ಸಿಟ್ ಬಟನ್ ಅಂಥೇಳಿ ಕರೀತಾರೆ. ಅಂದರೆ ನಾವು ಯಾವುದಾದ್ರೂ ಒಂದು ಆಪ್ಷನ್ ಅಥವಾ ಸೆಟ್ಟಿಂಗ್ಸಿಗೆ ಹೋದಾಗ ಈ ಬಟನ್ ಹತ್ತಿದ್ರೆ ನಾವು ಬ್ಯಾಕ್ ಬರ್ತೀವಿ. ಓಕೆ, ಇದನ್ನು ಎಂಟರ್ ಅಂಥೇಳಿ ಕರೀತಾರೆ. ಯಾವುದಾದ್ರೂ ಒಂದು ಆಪ್ಷನ್ ಮೇಲೆ ಕರ್ಸರ್ ಇಟ್ಬಿಟ್ಟು ನಾವು ಇದನ್ನ ಬಟನ್ ಪ್ರೆಸ್ ಮಾಡಿದ್ರೆ ಎಂಟರ್ ಆಗುತ್ತೆ. ಈ ಮೂರು ಏನಿದೆ ಇದು ಆಪ್ಷನ್ಗಳನ್ನ ಸ್ಕ್ರೋಲ್ ಅಪ್ ಮತ್ತು ಸ್ಕ್ರೋಲ್ ಡೌನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದ್ರ ಬಗ್ಗೆ ಇನ್ನೂ ನಾನು ಹೆಚ್ಚು ಹೇಳ್ಕೊಡ್ತೀನಿ. ಇನ್ನು ನಿಮಗೆ ಇದೇನಿದೆ ಇದು ಪ್ಲಸ್ ಮೈನಸ್ ಬಟನ್ ಅಂಥೇಳಿ, ಅಂದರೆ ಯಾವುದಾದ್ರೂ ಒಂದು ಮ್ಯೂಸಿಕ್ನ ಪ್ಲಸ್ ಮೈನಸ್ ಮಾಡೋಂಥದ್ದು. ನೋಡಿ, ನಂಬರ್ ಚೇಂಜ್ ಆಗುತ್ತೆ ಈಗ. ಓಕೆ, ಈ ಥರ ನಾವು ಪ್ಲಸ್ ಮೈನಸ್ ಮಾಡಿಕೊಂಡು ರಿದಮ್ಸ್ನ ಚೇಂಜ್ ಮಾಡ್ಕೊಳ್ಬೋದು. ಅಥವಾ ಒಂದೊಂದೇ ಚೇಂಜ್ ಮಾಡೋದಕ್ಕೆ ಲೇಟ್ ಆಗುತ್ತೆ, ಯಾಕಂದರೆ ಈ ಪ್ಯಾಡಲ್ಲಿ ನಂಬರ್ ಪ್ಯಾಡ್ ಇಲ್ಲದೆ ಇರೋದ್ರಿಂದ ಒಂದೊಂದೇ ಚೇಂಜ್ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದಾಗ ಈ ಶಿಫ್ಟನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಇದನ್ನು ಪ್ರೆಸ್ ಮಾಡಿದ್ರೆ 10 ನಂಬರ್ ಮುಂದಕ್ಕೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 5ರಲ್ಲಿ ಇತ್ತು ಅಂತಂದರೆ ಇದನ್ನ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ 15ಕ್ಕೆ ಹೋಗುತ್ತೆ. ಆ ಥರ ನಂಬರ್ಸು 10 ಜಂಪ್ ಆಗ್ತಾ ಹೋಗುತ್ತೆ. ಇದಕ್ಕೆ ಇದು ಯೂಸ್ ಆಗುತ್ತೆ. ಇದನ್ನ ಇಟ್ಕೊಂಡು ಮೈನಸ್ ಮಾಡಿದ್ರೆ ನಿಮಗೆ 10 ಹಿಂದಕ್ಕೆ ಬರುತ್ತೆ. ಓಕೆ, ಈ ಥರ ಈ ಶಿಫ್ಟ್ ಬಟನ್ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಪ್ಯಾಡ್ನಲ್ಲಿರುವಂತಹ ಬಟನ್ನ ಬಗ್ಗೆ ಮಾಹಿತಿ. ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನು ಮುಂದಿನ ದಿನಗಳಲ್ಲಿ ಪ್ಯಾಡ್ನ ಒಂದೊಂದೇ ರಿದಮ್ನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಬರ್ತೀನಿ ಮತ್ತು ಪ್ಯಾಡ್ನ ಸೆಟ್ಟಿಂಗ್ಸ್ನ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಬರ್ತೀನಿ. ಎಲ್ಲ ನನ್ನ ದೇವ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ತಮ್ಮೆಲ್ಲರಿಗೂ ಉಪಯೋಗಕರವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ನಮ್ಮ ವಿಡಿಯೋಗಳನ್ನ ವೀಕ್ಷಿಸಿ ಪ್ಯಾಡ್ನ ಇನ್ನೂ ಹೆಚ್ಚಾಗಿ ಕಲಿತು ದೇವರ ನಾಮವನ್ನು ಮಹಿಮೆಪಡಿಸುತ್ತೀರಿ ಎಂದು ಆಶಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದೇವರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು.